ಸುದೀಪ್ ಅವರ ಮತ್ತೆ ದರ್ಶನ್ ಅವರ ಅಭಿಮಾನಿಗಳಿಗೆ ಇದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂತಂದ್ರೆ ಅದೆಷ್ಟೋ ವರ್ಷಗಳಿಂದ ಇಬ್ಬರ ಅಭಿಮಾನಿಗಳು ಕೂಡ ತುಂಬಾ ಕಾತರದಿಂದ ಕಾಯ್ತಾ ಇದ್ರು. ಆದಷ್ಟು ಬೇಗ ಇವರಿಬ್ರು ಒಂದಾಗಬೇಕು, ಇವರ ಗೆಳೆತನ ಮೊದಲು ಏನಿತ್ತು ಅದೇ ತರ ಆಗಬೇಕು, ಇಬ್ಬರನ್ನ ನೋಡೋದಕ್ಕೆ ನಾವು ತುಂಬಾ ಖುಷಿ ಪಡ್ತೀವಿ, ಇಬ್ರು ಕೂಡ ಮೊದಲಿನ ತರನೇ ಒಂದಾಗಬೇಕು, ಒಂದಾಗಿ ಇರಬೇಕು, ಒಂದಾಗಿ ಓಡಾಡ್ಬೇಕಂತ ಹೇಳಿ ಎಷ್ಟೋ ಅಭಿಮಾನಿಗಳ ಆಸೆ ಅಂತಾನೆ ಹೇಳ್ಬೋದು. ಇದಕ್ಕೆ ಎಷ್ಟೋ ಜನ ಅಂದ್ರೆ ಸಿನಿಮಾ ರಂಗದಲ್ಲಿರುವಂತಹ ಎಲ್ಲರೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಅಂದ್ರೆ ಇವರಿಬ್ಬರ ಗೆಳೆತನ ಒಂದೇ ಆಗಲಿ ಅಂತ ಹೇಳಿ. ಎಕ್ಸಾಂಪಲ್ ಆಗಿ ಸುಮಲತಾ ಅವರ ಬರ್ತ್ಡೇಗೂ ಕೂಡ ಇಬ್ಬರನ್ನು ಕೂಡ ಕರೆದಿದ್ರಲ್ವಾ, ಆ ಒಂದು ಸಂದರ್ಭದಲ್ಲಿ ನೀವು ಕೂಡ ನೋಡಿದಿರಲ್ವಾ. ಆಮೇಲೆ ಕಾಟೇರ ಸಿನಿಮಾ ಒಂದು ಒಳ್ಳೆ ಕ್ರೇಜ್ ಅನ್ನೇ ಹುಟ್ಟು ಹಾಕಿದೆ ಅಂತಾನೆ ಹೇಳ್ಬೋದು. ಅದೆಷ್ಟೋ ಅಭಿಮಾನಿಗಳಿಗೆ ಈ ಒಂದು ಸಿನಿಮಾ ನೋಡಿ ತುಂಬಾ ಖುಷಿಯಾಗಿದೆ. ಆಮೇಲೆ ದರ್ಶನ್ ಅವರನ್ನ ತುಂಬಾ ಹೊಗಳ್ತಾ ಇದ್ದಾರೆ, ಇಂಥ ಒಳ್ಳೆ ಮೂವಿಯನ್ನು ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು. ಆಮೇಲೆ ಈ ಒಂದು ಸಿನಿಮಾ ನೋಡೋದಕ್ಕೆ ಹಳ್ಳಿಯಿಂದ ಮತ್ತೆ ಎಲ್ಲೆಲ್ಲಿಂದನೋ ಜನಗಳು ಬಂದು ಈ ಒಂದು ಮೂವಿನ ನೋಡ್ತಾ ಇದ್ದಾರೆ. ಈ ಒಂದು ಮೂವಿನ ನಾನು ಕೂಡ ನೋಡ್ತೀನಿ ಅಂತ ಹೇಳಿ ಸುದೀಪ್ ಅವರು ಈ ಒಂದು ಮಾತನ್ನ ಹೇಳಿದ್ದಾರೆ. ಯಾಕಂತಂದ್ರೆ ಯಾವಾಗಂತಂದ್ರೆ ಈ ಒಂದು ಮೂವಿನ ನೋಡೋದಕ್ಕಾಗಿನೇ ಅಂದ್ರೆ ಸೆಲೆಬ್ರಿಟಿ ಶೋ ಮಾಡಿದ್ರಲ್ವಾ ಈ ಒಂದು ಕಾಟೇರ ಸಿನಿಮಾದಿಂದಾಗಿ ಎಲ್ಲರೂ ಕೂಡ ಬಂದಿದ್ರು. ಬಟ್ ಅಲ್ಲಿಗೆ ಸುದೀಪ್ ಅವರು ಬಂದಿರಲಿಲ್ಲ, ಅಂದ್ರೆ ಅವರು ತುಂಬಾ ಬ್ಯುಸಿ ಆಗಿದ್ರು. ಅವ್ರಿಗೆ ಕಾಲ್ ಮಾಡಿದ್ರು ಬನ್ನಿ ಅಂತ ಹೇಳಿ, ಆದ್ರೆ ಅವರು ತಮ್ಮ ಸಿನಿಮಾದಲ್ಲಿ ತುಂಬಾ ಬ್ಯುಸಿ ಆಗಿದ್ರಲ್ವಾ, ಇನ್ನೇನು ಮುಗಿಯಕ್ಕೆ ಬಂದಿದೆ ಶೂಟಿಂಗ್ ಕೂಡ, ನಾನು ತುಂಬಾ ಬ್ಯುಸಿ ಆಗಿದ್ದೀನಿ, ಬರ್ತೀನಿ ನೆಕ್ಸ್ಟ್ ವೀಕಲ್ಲಿ ಬಂದು ಮೂವಿನ ನೋಡ್ತೀನಿ ಅಂತ ಹೇಳಿ ಈ ಒಂದು ಮಾತನ್ನ ಸುದೀಪ್ ಅವರು ಹೇಳಿದ್ದಾರೆ ಅಂತ ಹೇಳಿ ಕಾಟೇರ ನಿರ್ದೇಶಕ ತರುಣ್ ಸುಧೀರ್ ಅವರು ಹೇಳ್ಕೊಂಡಿದ್ದಾರೆ. ಇದೇ ತರ ಇವರು ಆದಷ್ಟು ಬೇಗ ಒಂದಾಗಬೇಕು. ಈಗ ಒಂದು ಮೂವಿನ ಇಬ್ರು ಕೂಡ ಒಂದಾಗಿ ನೋಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ ಅಲ್ವಾ. ಸೊ ಇಬ್ರು ಕೂಡ ನೋಡ್ತಾರೆ ಅನ್ನೋ ಒಂದು ಎಲ್ರಿಗೂ ಕೂಡ ಒಂದು ಭರವಸೆ ಇದೆ ಅಂತಾನೆ ಹೇಳ್ಬೋದು. ಸೊ ಕಾದ್ ನೋಡೋಣ ಅದು ಯಾವಾಗ ಆಗುತ್ತೆ ಅಂತ ಹೇಳಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.